ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ ನನ್ನ 10th ವಿದ್ಯಾರ್ಥಿಗಳಿಗಾಗಿ ಏನಪ್ಪ ಅಂತಂದರೆ ಇಂಗ್ಲೀಷ್ ಗ್ರಾಮರ್ ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕು, ಇಂಗ್ಲೀಷ್ ಗ್ರಾಮರ್ನಲ್ಲಿ ಏನೇನು ಇಂಪಾರ್ಟೆನ್ಸ್ ಇರ್ತವೆ, ಯಾವ ರೀತಿ ಗ್ರಾಮರನ್ನು ನಾವು ಟ್ಯಾಕಲ್ ಮಾಡ್ಬೋದು ವಿತ್ ಎಕ್ಸಾಂಪಲ್. ಇಲ್ಲಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅವರಷ್ಟೇ ನೋಡಬೇಕಂತೇನೆಲ್ಲ, ಯಾರು ಇಂಗ್ಲೀಷ್ ಗ್ರಾಮರ್ ನೆಸೆಸರಿ ಇದೆ ಅವರೆಲ್ಲರೂ ಕೂಡ ಇದರಲ್ಲಿ ನೋಡಬಹುದು. ಓಕೆ, 10 ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ ವಿತ್ ಟಿಪ್ಸನ್ನು ನಾನು ಕೊಡ್ತೀನಿ SSLCಯಲ್ಲಿ ಯಾವ ರೀತಿ ನೀವು ಟ್ಯಾಕಲ್ ಮಾಡ್ಬೋದು ಅಂತ ಹೇಳಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಫಸ್ಟ್ ಆಫ್ ಆಲ್ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನಾವು ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನನ್ನು ಕಾಣ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೇಳಬೇಕಪ್ಪ ಅಂತಂದರೆ ರವಿ ಇದ್ದಿದ್ದು ನೌನ್ ಆಗ್ತದೆ, ರವಿ ರನ್ಸ್ ಕ್ವಿಕ್ಲಿ. ಓಕೆ, ಇಲ್ಲಿ ರವಿ ಇದ್ದಿದ್ದು ಏನಾಗ್ತದೆ, ನೌನ್ ಆಗ್ತದೆ. ರನ್ಸ್ ಇದ್ದಿದ್ದು ವರ್ಬ್ ಆಗ್ತದೆ, ಕ್ವಿಕ್ಲಿ ಇದ್ದಿದ್ದು ಅಡ್ವರ್ಬ್ ಆಗ್ತದೆ. ಹೌದಾ? ಸೊ ಇದನ್ನು ನೀವು ನೋಡ್ಕೋಬೇಕು. ಈ ರೀತಿ ಎಕ್ಸಾಂಪಲ್ಸನ್ನು ಇದ್ದಪ್ಪ ಅಂತಂದರೆ ಯಾವತ್ತೂ ಹೆಸರು ಊರಿನ ಹೆಸರು ಏನಾದರೂ ಹೇಳಪ್ಪ ಅಂತಂದರೆ ಅದು ನೌನ್ ಆಗಿರ್ತೈತಿ. ಹೌದಾ? ರನ್ನು ವರ್ಬು, ಕ್ವಿಕ್ಲಿ ಇದು ಅಡ್ವರ್ಬು. ಓಕೆ, ನೆಕ್ಸ್ಟ್ ಟೆನ್ಸಸ್ ಬಗ್ಗೆ ಹೇಳ್ಕೊತೆ. ವೆರಿ ಇಂಪಾರ್ಟೆಂಟ್ ಟೆನ್ಸಸ್ಸು, ದಟ್ ಈ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸು. ನಾವು ಕನ್ನಡದಲ್ಲಿ ಇಲ್ಲಿ ಹೇಳಬೇಕಪ್ಪ ಅಂತಂದರೆ ಯಾವ ರೀತಿ ಹೇಳ್ತೀವಿ ಇಲ್ಲಿ? ಹೌದಾ? ಏನಂತ ಹೇಳ್ತೀವಿ? ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ. ಹೌದಾ? ವರ್ತಮಾನ ಕಾಲದಲ್ಲಿ ಏನಿರ್ತೈತಿ? ಸಿಂಪಲ್, ಶಿ ರೈಟ್ಸ್ ಎ ಲೆಟರ್, ಆಕೆ ಬರಿತಾ ಇದ್ದಾಳೆ. ಓಕೆ, ಸೊ ಅಲ್ಲಿ ಕಂಟಿನ್ಯೂಸ್, ಶಿ ಈಸ್ ರೈಟಿಂಗ್ ಅ ಲೆಟರ್. ಓಕೆ, ಪರ್ಫೆಕ್ಟಾಗಿ ಏನಾಗ್ತೈತಿ? ಶಿ ಹ್ಯಾಸ್ ಎ ರಿಟರ್ನ್ ಎ ಲೆಟರ್. ಓಕೆ, ಇದು ಪ್ರೆಸೆಂಟ್ ಟೆನ್ಸ್. ಓಕೆ, ಪಾಸ್ಟ್ ಟೆನ್ಸ್ನಲ್ಲಿ ಏನಾಗ್ತೈತಿ? ಶಿ ರೋಟ್ ಅ ಲೆಟರ್. ಓಕೆ, ಶಿ ವಾಸ್ ರೈಟಿಂಗ್ ಅ ಲೆಟರ್, ಶಿ ಹ್ಯಾಡ್ ರಿಟರ್ನ್ ಎ ಲೆಟರ್. ವಿತ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಟ್ ಡೌನ್ ಮಾಡ್ಕೋಬಹುದು ಅಥವಾ ಇಲ್ಲಿ ನೋಡಿ ತಿಳ್ಕೊಬಹುದು. ಫ್ಯೂಚರ್ ಟೆನ್ಸ್ನಲ್ಲಿ ಏನಾಗ್ತದೆ? ಇಲ್ಲಿ ಸಿಂಪಲ್, ಶಿ ವಿಲ್ ರೈಟ್ ಎ ಲೆಟರ್, ಆಕೆ ಬರಿಬಹುದು. ಅಲ್ಲಿ ಫ್ಯೂಚರ್ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬರಿಬಹುದು, ಬರೀಲಿಕ್ಕಿಲ್ಲ. ಓಕೆ, ಶಿ ವಿಲ್. ಓಕೆ, ಕಂಟಿನ್ಯೂಸ್ನಲ್ಲಿ ಹೇಳಬೇಕಾದ್ರೆ ಶಿ ವಿಲ್ ಬಿ, ಮೇ ಬಿ. ಹೌದಾ? ಶಿ ವಿಲ್ ಬಿ. ಪರ್ಫೆಕ್ಟ್ನಲ್ಲಿ ಶಿ ವಿಲ್ ಹ್ಯಾವ್ ಅ ರಿಟರ್ನ್. ಈ ರೀತಿ ನೀವೇನು ಮಾಡಬೇಕು? ಸೆಂಟೆನ್ಸ್ ಫಾರ್ಮೇಷನನ್ನು ನೋಡ್ಕೋಬೇಕು. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ನಾನು ಹೇಳಬೇಕಂದ್ರೆ, ಆ್ಯಕ್ಟಿವ್ ಮೀನ್ಸ್ ರಾಮ ಕಿಲ್ಡ್ ಅ ಸ್ನೇಕ್, ಆ್ಯಕ್ಟಿವ್ ಆಗ್ತದೆ. ರಾಮ ಇದ್ದಿದ್ದು ಹಾವನ್ನು ಹೊಡೆದ. ಪ್ಯಾಸಿವ್ನಲ್ಲಿ ಏನು ಹೇಳ್ತೀರಿ? ದ ಸ್ನೇಕ್ ವಾಸ್ ಕಿಲ್ಡ್ ಬೈ ರಾಮ. ಅದು ಹಾವು ಇದ್ದಿದ್ದು ರಾಮನಿಂದ ಕೊಲ್ಲಲ್ಪಟ್ಟಿತು. ದಟ್ ಈಸ್ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್, ಪ್ಯಾಸಿವ್, ಪಾಸಿಟಿವ್, ನೆಗೆಟಿವ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಆ್ಯಕ್ಟಿವ್, ಪಾಸಿಟಿವ್. ಇಲ್ಲಿ ಫಾರ್ಮುಲಾ ಏನು ಬರ್ತದೆ? ಫಸ್ಟ್ ಆಬ್ಜೆಕ್ಟ್ ಬರ್ತದೆ, ಬಿ ವರ್ಬ್ ಬರ್ತದೆ, ವಿತ್ರಿ ಬರ್ತದೆ, ಬಾಯ್ ಬರ್ತದೆ, ಸಬ್ಜೆಕ್ಟ್ ಬರ್ತದೆ. ಹೌದಾ? ಸೊ ಇದು ಫಾರ್ಮುಲಾಗಳನ್ನ ನೀವು ಇಲ್ಲಿ ಈ ರೀತಿ ಮಾಡೋದನ್ನು ಕಳ್ಕೊಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಡೈರೆಕ್ಟ್ ಹಿ ಸೇಡ್ ಐ ಆಮ್ ಟಯರ್ಡ್. ಓಕೆ, ಇಂಡೈರೆಕ್ಟ್ ಯಾವ ರೀತಿ ಹೇಳ್ತೀರಿ? ಹಿ ಸೇಡ್ ದಟ್ ಹಿ ವಾಸ್ ಟಯರ್ಡ್. ಅವನು ಹೇಳಿದ ಅವನು ಟಯರ್ಡ್ ಆಗಿದ್ದಾನಂತ. ಡೈರೆಕ್ಟ್ ಯಾವ ರೀತಿ? ಐ ಆಮ್ ಟಯರ್ಡ್, ನಾನು ಟಯರ್ಡ್ ಆಗಿದ್ದೇನೆ. ಸೊ ರೂಲ್ಸ್ ಏನು ಬರ್ತದೆ? ರಿಮೂವ್ ದ ಕೊಟೇಶನನ್ನು ಮೊದಲು ತೆಗೆದು ಹಾಕಬೇಕಾಗ್ತದೆ. ಡೈರೆಕ್ಟನ್ನು ಇಂಡೈರೆಕ್ಟಾಗಿ ಕನ್ವರ್ಟ್ ಮಾಡಬೇಕಾಗ್ತದೆ. ಪ್ರೊನೌನ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ಟೆನ್ಸಸ್ಸನ್ನು ಪ್ರೆಸೆಂಟ್ ಇದ್ದಿದ್ದನ್ನು ಪಾಸ್ಟಿಗೆ ಕನ್ವರ್ಟ್ ಮಾಡಬೇಕಾಗ್ತದೆ. ಸೊ ಇದನ್ನು, ಈ ಫಾರ್ಮುಲಾನು ರೂಲ್ಸನ್ನು ನೀವು ಅಪ್ಲೈ ಮಾಡಿದರೆ ಡೈರೆಕ್ಟನ್ನು ಇಂಡೈರೆಕ್ಟ್ ಮಾಡ್ಬೋದು, ಇಂಡೈರೆಕ್ಟನ್ನು ಡೈರೆಕ್ಟ್ ಮಾಡ್ಬೋದು. ಆರ್ಟಿಕಲ್ಸ್ ಎ ಆ್ಯಂಡ್ ದ, ವೆರಿ ಇಂಪಾರ್ಟೆಂಟ್ ಇವು ಆರ್ಟಿಕಲ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಿರ್ತಾರೆ. ಬಿಫೋರ್ ಕನ್ಸೋನೆಂಟ್ ಸೌಂಡ್ ಅ ಬುಕ್. ಎ ಆ್ಯನ್ ಬಿಫೋರ್ ಓವಲ್ ಸೌಂಡ್ ಆ್ಯನ್ ಆ್ಯಪಲ್. ದ ಮೀನ್ಸ್ ಸ್ಪೆಸಿಫಿಕ್ ಥಿಂಗ್ಸ್ಗೆ ಹೇಳಬೇಕಪ್ಪ ಅಂತಂದರೆ ದ ಸನ್, ದ ಮೂನ್, ಈ ರೀತಿ. ಓಕೆ, ಪ್ರಪೋಸಿಷನ್ನಲ್ಲಿ ಇನ್, ಆನ್, ಆ್ಯಟ್, ಅಂಡರ್, ಬಿಟ್ವೀನ್, ಅಮಾಂಗ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಪ್ರಪೋಸಿಷನ್ ಹೇಳಬೇಕಪ್ಪ ಅಂತಂದರೆ ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ಕು ಆನ್ ದ ಟೇಬಲ್ ಅದ. ಓಕೆ, ಕ್ವಶನ್ ಟ್ಯಾಗ್ಸ್ ಕಂಪಲ್ಸರಿ. ಕ್ವಶನ್ ಟ್ಯಾಗ್ 10th ಎಕ್ಸಾಮ್ ಅಂತೇನಿಲ್ಲ, ಯಾವುದೇ ಎಕ್ಸಾಮನ್ನು ತಗೋರಿ ಕ್ವಶನ್ ಟ್ಯಾಗ್ಸ್ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಇಟ್. ಕ್ವಶನ್ ಟ್ಯಾಗ್ನಲ್ಲಿ ಶಿ ಈಸ್ ಅ ಟೀಚರ್, ಈಸಂಟ್ ಶಿ. ಅವ್ರು ಕೊಡ್ತಾರೆ ಶಿ ಈಸ್ ಅ ಟೀಚರ್, ಅದನ್ನು ಕ್ವಶನ್ ಟ್ಯಾಗ್ನ ಹಾಕಿದ್ರೆ ಈಸಂಟ್ ಶಿ. ದೇ ಪ್ಲೇ ವೆಲ್, ಡೋಂಟ್ ದೇ. ಓಕೆ, ಈ ರೀತಿ ನೀವು ಕ್ವಶನ್ ಟ್ಯಾಗನ್ನು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿ ಹಿಯರ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೆಟಿವ್ನಲ್ಲಿ ನೀವು ಇದನ್ನು ಕನ್ವರ್ಟ್ ಮಾಡಬೇಕಾಗ್ತೈತಿ. ಪಾಸಿಟಿವ್ನಲ್ಲಿ ಟಾಲ್ ಕೊಟ್ಟರೆ ಟಾಲ್, ಟಾಲರ್, ಟಾಲೆಸ್ಟ್. ಓಕೆ, ಎಕ್ಸಾಂಪಲ್, ರವಿ ಈಸ್ ಟಾಲರ್ ದೆನ್ ರಾಜು, ರಾಜು ಈಸ್ ಟಾಲೆಸ್ಟ್ ಬಾಯ್. ಓಕೆ, ಈ ರೀತಿ. ಮಾಡಲ್ಸ್ನಲ್ಲಿ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್, ಈ ರೀತಿ ಕೇಳ್ತಾರೆ. ಯು ಮಸ್ಟ್ ಸ್ಟಡಿ ವೆಲ್ ಫಾರ್ SSLC ಎಕ್ಸಾಮಿನೇಷನ್. ಓಕೆ, ಈ ರೀತಿ. ಓಕೆ, ಕಂಜಕ್ಷನ್ನಲ್ಲಿ ಹೇಳ್ಬೇಕು ಆ್ಯಂಡ್, ಬಟ್, ಬಿಕಾಸ್, ಆಲ್ದೋ, ಈ ರೀತಿ ಕಂಜಕ್ಷನ್ನಲ್ಲಿ ಕೇಳ್ತಾರೆ. ಸೊ ಎಕ್ಸಾಂಪಲ್ಸ್ನಲ್ಲಿ ಶಿ ವಾಸ್ ಅ ಟಯರ್ಡ್ ಬಟ್ ಶಿ ಕಂಟಿನ್ಯೂಡ್ ವರ್ಕಿಂಗ್.
ಅಲ್ಲಿ ಏನು ಮಾಡ್ತೀವಿ, ಎರಡು ಸೆಂಟೆನ್ಸ್ಗಳನ್ನು ನೀವು ಕನೆಕ್ಟ್ ಮಾಡಬೇಕು. ದಟ್ ಈಸ್ ಕಂಜಕ್ಷನ್ ಅಂತ ಕರಿತೀವಿ. ನಿಮ್ಗೆ ಏನು ಇಂಪಾರ್ಟೆಂಟ್ ಟಿಪ್ಸ್ಪ ನನ್ನ SSLC ಮಕ್ಕಳಿಗೆ ಅಂತಂದರೆ, ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆಲ್ರೆಡಿ ದೇ ಆರ್ ಪ್ರೊವೈಡೆಡ್, ಗೌರ್ಮೆಂಟ್ದವರು ನಿಮ್ಮನ್ನು ಪ್ರೊವೈಡ್ ಮಾಡಿದ್ದಾರೆ, ಬೋರ್ಡದಿಂದ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಯೂಸ್ ಇಟ್. ಓಕೆ, ಅದನ್ನು ಉಪಯೋಗವನ್ನು ತಗೊಳ್ಳಿ. ಅವ್ರೇನು ಕೊಟ್ಟಾರೆ ಅದನ್ನು ಪ್ರಾಕ್ಟೀಸನ್ನು ಮಾಡಿ, ಟೆನ್ಸ್ ರೂಲ್ಸನ್ನು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಟ್ರಾನ್ಸ್ಫಾರ್ಮೇಷನ್ ಸೆಂಟೆನ್ಸನ್ನು ಮಾಡಿ. 5 ಸೆಂಟೆನ್ಸ್ ಕಂಪಲ್ಸರಿಯಾಗಿ ನೀವು ರೆಡಿ ಮಾಡಲೇಬೇಕು. ಎಕ್ಸಾಮಿನೇಷನ್ ಭಾಳಷ್ಟು ಸಮೀಪಿದೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಇಟ್. ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.